ತಿಂಗಳಲ್ಲಿ ಚುನಾವಣೆ ಆಯಿತು. ನಾನು ಶಿವಕುಮಾರ್ ಅವರು ಇಬ್ಬರು ಕೂಡ ಪ್ರತಿ ಜಿಲ್ಲಾ ಪಂಚಾಯಿತಿಗೆ ಈ ಭಾಗದ ಮುಖಂಡರ ಜೊತೆ ಜುಲೈ ತಿಂಗಳಲ್ಲಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಭಾಗದಲ್ಲೆಲ್ಲ ಬಂದು ಪಬ್ಲಿಕ್ ಗ್ರೀವೆನ್ಸ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ಅದೇ ರೀತಿ ನಗರ ವ್ಯಾಪ್ತಿನಲ್ಲೂ ಕೂಡ ಮಾಡಿದ್ವಿ. ಆ ಸಂದರ್ಭದಲ್ಲಿ ಪಬ್ಲಿಕ್ ಗ್ರೀವೆನ್ಸ್ ಮೀಟಿಂಗ್ ಸಂದರ್ಭದಲ್ಲಿ ಕನಿಷ್ಠ ಒಂದು 3-4 ಸಾವಿರ ಜನ ಬರೋರು ಮೀಟಿಂಗ್ಗೆ. ಕೆಲವು ಸಭೆಗಳಿಗೆ 5-6 ಸಾವಿರ ಜನ ಬರೋರು. ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ವಸತಿಗೆ ಕೇಳ್ತಾ ಇದ್ರು, ಸೈಟ್ ಇಲ್ಲ ಅಂತ ಕೇಳ್ತಾ ಇದ್ರು. ಮತ್ತು ಕೆಲವರು ಸೈಟ್ ಇದೆ, ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ, ಅದಕ್ಕೆ ಮನೆ ಕೊಡಿ ಅಂತ ಕೇಳ್ತಾ ಇದ್ರು. ಇದಾದಮೇಲೆ ರಸ್ತೆಗಳ ಬಗ್ಗೆ ಮತ್ತು ಬೇರೆ ಬೇರೆ ಕುಡಿಯೋ ನೀರಿನ ಬಗ್ಗೆ, ಕೋಡಿ ಬಗ್ಗೆ ಮತ್ತು ಈ ಖಾತಾ ಬಗ್ಗೆ ಅನೇಕ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ರು. ಮತ್ತು ಇನ್ನು ಕೆಲವರು ಆಟೋ ರಿಕ್ಷಾ ಕೇಳ್ತಾ ಇದ್ರು, ಟ್ಯಾಕ್ಸಿ ಕೇಳ್ತಾ ಇದ್ರು, ಗೂಡ್ಸ್ ವಾಹನ ಕೇಳ್ತಾ ಇದ್ರು. ಇದನ್ನೆಲ್ಲ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಶಿವಕುಮಾರ್ ಅವರು, ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ತಹಸೀಲ್ದಾರರಿಗೆ, ಎಲ್ಲ ಅಧಿಕಾರಿಗಳಿಗೆ ಜಾಗ ಹುಡುಕೋದಕ್ಕೆ ಹೇಳಿ ಇವತ್ತು ಎಲ್ರಿಗೂ ಕೊಡೋಕ್ಕಾಗಲಿಲ್ಲ. ಆದರೆ ಎಲ್ಲೆಲ್ಲಿ ಜಾಗ ಇದೆ ಅದೆಲ್ಲ ಕೂಡ ಹುಡುಕಿ ಇವತ್ತು ಸಾಕಷ್ಟು ಜನಕ್ಕೆ ಅದರಲ್ಲಿ ನಿಷ್ಪಕ್ಷಪಾತವಾಗಿ ಲಾಟ್ರಿ ಮುಖಾಂತರ ಸೈಟ್ ಕೊಡುವಂಥದ್ದನ್ನು, ಮನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಿನ್ನೆ ನಾನೇ ಶಿವಕುಮಾರ್ ಅವರು ನಿನ್ನೆ ಕರ್ನಾಟಕದಿಂದ ಬಂದಿಲ್ಲ, ಸುಮಾರು 500 ಕೋಟಿಗಿಂತಲೂ ಹೆಚ್ಚು ಕೆಲಸಗಳಿಗೆ ನಿನ್ನೆ ಬೆಳಿಗ್ಗೆ 11:30 ಹಿಡಿದು ರಾತ್ರಿ 7:30ವರೆಗೂ ಕೂಡ 19 ಕಾರ್ಯಕ್ರಮಗಳನ್ನು ಗುದ್ಲಿ ಪೂಜೆ ಮಾಡಿದ್ವಿ. ಎಷ್ಟು? 19 ಕಡೆ 19 ಸ್ಥಳಗಳಲ್ಲಿ ಸುಮಾರು 500 ಕೋಟಿ ರೂಪಾಯಿ ವೆಚ್ಚದ ರಸ್ತೆ, ಬ್ರಿಡ್ಜು ಮತ್ತು ಇನ್ನಿತರ ಕೆಲಸಗಳಿಗೆ ಸಮುದಾಯ ಭವನ ನಿನ್ನೆ ಶಂಕುಸ್ಥಾಪನೆ ಮಾಡಿದ್ವಿ. ಇವತ್ತು ಕೂಡ ಚನ್ನಪಟ್ಟಣ ನಗರದಲ್ಲಿ ಸ್ಟೇಡಿಯಂ ಇರ್ಬೋದು, ಕುಡಿಯೋ ನೀರಿಂದಿರ್ಬೋದು, ಇವತ್ತು ಕೂಡ ಬೆಳಿಗ್ಗೆ ಶಿವಕುಮಾರ್ ಅವರು, ಸಮೀರ್ ಅಹಮದ್ ಖಾನ್ ಅವರು, ರಹೀಮ್ ಖಾನ್ ಅವರು ಇವತ್ತೆಲ್ಲ ಕೂಡ ಪೂಜೆ ಮಾಡಿದ್ದಾರೆ. ಮತ್ತು ಇವತ್ತು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಇವತ್ತು ಕಾರು ಮತ್ತು ಗೂಡ್ಸ್ ಜಾಹೀರಾತು ಕೊಟ್ಟಿದ್ದಾರೆ. ಮುಂದಕ್ಕೆ ಹಿಂದುಳಿದ ವರ್ಗದ ಅಂದರೆ ದೇವರಾಜ ಅರಸು ನಿಗಮದಿಂದ ಹಿಂದುಳಿದ ವರ್ಗಕ್ಕೆ ಅವ್ರಿಗೂ ಕೂಡ ಕೊಡ್ತೀವಿ. ಅದೇ ರೀತಿ ಅಂಬೇಡ್ಕರ್ ನಿಗಮದಿಂದ SC ST ಜನಕ್ಕೆ ಯಾರು ನಿರುದ್ಯೋಗಿದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನದಲ್ಲಿ ವಾಹನ, ಆಟೋ ಇದೆಲ್ಲ ಕೂಡ ಕೊಡುವಂಥ ಕೆಲಸ ಎಲ್ಲ ಕೂಡ ಮಾಡ್ತೀವಿ ಅಂತೇಳಿ ನಾವು ಆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಜನಕ್ಕೆ ಏನೋ ಮೀಟಿಂಗ್ ಇದೆ, ಮುಂದಿನ ಚುನಾವಣೆ ಬರ್ಬೋದು, ಅದಕ್ಕೆ ಬಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಭಾಳ ಜನ ಭಾವಿಸಿದ್ರು. ಅದನ್ನೆಲ್ಲ ಕೂಡ ರಿಸೀವ್ ಮಾಡಿ, ಯಾಕಂದರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರುಗಳು ಯಾವತ್ತೂ ಕೂಡ ಜನಕ್ಕೆ ಹೇಳಿದ್ದನ್ನು ಮಾಡದೇ ಇರೋದಿಲ್ಲ. ನಮ್ಮ ಪಕ್ಷನೇ ಹಾಗೆ, ನಮ್ಮ ಸರ್ಕಾರನೇ ಹಾಗೆ, ನಮ್ಮ ಕಾಂಗ್ರೆಸ್ಸು ಹಾಗೆ, ನಮ್ಮ ಲೀಡರ್ಗಳು ಹಾಗೆ. ನಾವೇನು ಹೇಳ್ತೀವೋ ಅದನ್ನು ಮಾಡೇ ಮಾಡ್ತೀವಿ. ಅದರಿಂದ ನಾವು ಏನು ಹೇಳಿದ್ವಿ ಆ ಸಂದರ್ಭದಲ್ಲಿ ಇದನ್ನೆಲ್ಲ ಕೂಡ ಮಾಡಿ ತೋರಿಸಿದ್ದೀವಿ. ಉಳಿದಿರ್ತಕ್ಕಂಥ ಜನಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಆ ಚುನಾವಣೆ ಸಂದರ್ಭದಲ್ಲಿ ಅಲ್ಲ, ಮೊನ್ನೆ ನಾವು ಏನು ಗ್ರೀವೆನ್ಸ್ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ವೋ ಅದೆಲ್ಲ ಕೂಡ ನಾವು ಮಾಡಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಈ ಸಂದರ್ಭದಲ್ಲಿ ನಮಗೆ ಒಂದು ಏನು ಕೊರತೆ ಕಾಣಿಸ್ತಾ ಇದ್ದಾರೆ ಅಂದರೆ, ನಮಗೆ ವೇದಿಕೆ ಮೇಲೆ DK ಶಿವಕುಮಾರ್ ಅವರಿಲ್ಲ, ಸುರೇಶ್ ಅವರಿಲ್ಲ. ಸುರೇಶ್ ಅವರು ವೇದಿಕೆ ಮೇಲೆ ಇಲ್ಲದೇ ಇರ್ತಕ್ಕಂಥದ್ದು ಕೊರತೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಕೂಡ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.